ನಮಸ್ಕಾರಗಳು. ಕಥೆಗಾರ್ತಿ ಸರೋಜ ಕುಲಕರ್ಣಿ ಕಥೆಗೆ ಸ್ವಾಗತ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಅಂದ್ರ ಈ ಶ್ಲೋಕದ ಅರ್ಥ ಅಂದ್ರ ಸಕಲ ಮಂಗಳಕರವಾದ ವಿಷಯಗಳಿಗೆ ಮಂಗಳದಾಯಕಳು, ಮಂದ ಕಲ್ಯಾಣ ಸ್ವರೂಪಿಣಿ ಮತ್ತ ಶಿವನ ಅರ್ಧಾಂಗಿನಿ ಅಂತ ಸಕಲ ಕಾರ್ಯ ಸಿದ್ಧಿಸುವವಳೆ ಮತ್ತ ಶರಣಾದವರನ್ನು ರಕ್ಷಿಸುವವಳೆ ಮತ್ತ ಮುಕ್ಕಣ್ಣನ ಅಂದ್ರ ತ್ರಿನೇತ್ರನ ಪತ್ನಿಯೇ, ಗೌರಿಯೇ, ನಾರಾಯಣಿ ಅಂದ್ರ ನಾರಾಯಣನ ತಂಗಿನು ಅಂತ ಹೇಳ್ತಾರ, ಯಾರನ್ನ? ಪಾರ್ವತಿನ. ಅಂತಹ ನಿನಗೆ ಭಕ್ತಿಯಿಂದ ನಮಸ್ಕರಿಸುತ್ತೇನೆ ಅಂತ ಹೇಳಿ ಈ ಶ್ಲೋಕದ ಅರ್ಥ. ಅಂದ್ರ ಮಂಗಳಕರವಾದಂತ ಪಾರ್ವತಿ ದೇವಿಯನ್ನ ಸ್ಮರಿಸೋದು ಮತ್ತ ಶ್ರಾವಣ ಮಾಸದಾಗ ಬರೋಂತ ಮಂಗಳ ಗೌರಿ ಪೂಜೆ ಮಾಡೋದು ಎರಡೂ ಸಂಬಂಧ. ಅಂದ್ರ ನಾವೇನು ಮಂಗಳ ಗೌರಿ ಪೂಜೆ ಮಾಡ್ತೀವಿ, ಹೆಣ್ಮಕ್ಳು ಮದುವೆ ಆದ್ಮೇಲೆ ಸರ್ವೇ ಸಾಮಾನ್ಯವಾಗಿ 5 ವರ್ಷ ತನಕ ಮಾಡ್ತಾರ. ಯಾವ್ದಂದ್ರ ಮಂಗಳ ಗೌರಿ ಪೂಜೆ. ಎಲ್ಲಿ ಶ್ರಾವಣ ಮಾಸದಾಗ ಎಷ್ಟು ಮಂಗಳವಾರಗಳು ಬರ್ತಾವ ಅವನ ಮಂಗಳ ಗೌರಿ ಪೂಜೆ ಮಾಡ್ತಾರ. ಮಂಗಳ ಗೌರಿ ಅಂದ್ರ ಪಾರ್ವತಿ. ಆ ಪಾರ್ವತಿಯನ್ನ ಸ್ತುತಿಸುವಂತ, ಅವಳನ್ನ ಹೊಗಳಿ ಅವಳಿಗೆ ನಮಸ್ಕರಿಸಿ ಇಂಥವಳಿಗೆ ನಾನು ನಮಸ್ಕರಿಸಕತ್ತೀನಿ ಅಂತ ಹೇಳುವಂತ ಶ್ಲೋಕ ಇದು. ನಿಮಗ ಈಗಾಗಲೇ ಅರ್ಥ ಆಗಿರ್ಬೇಕು ನಾ ಯಾವ ಕಥೆ ಹೇಳ್ತೀನಿ ಅಂತ. ನಿಮಗೆ ಇವತ್ತ ನಾನು ಮಂಗಳಾಗೌರಿ ಕಥೆ ಹೇಳ್ಬೇಕಂತ ಮಾಡೀನಿ. ಶ್ರಾವಣ ಮಾಸದಾಗ ಬರೋ ಅಂತ ಈ ಮಂಗಳಾಗೌರಿ ವೃತ ಏನದ, ಇದನ್ನ ಪಾರ್ವತಿ ದೇವಿಯನ್ನ ಗೌರಿಯನ್ನ ಆರಾಧಿಸಿ ಮಾಡುವಂತ ವೃತ ಅದ. ಇದನ್ನ ಸರ್ವೇ ಸಾಮಾನ್ಯವಾಗಿ ಮದುವೆ ಆದಂತ ಹೆಣ್ಮಕ್ಳು 5 ವರ್ಷ ತನಕನೂ ಮಾಡ್ತಾರ. ಶ್ರಾವಣ ಮಾಸದಾಗ ಎಷ್ಟು ಮಂಗಳವಾರ ಬರ್ತಾವ ಅಷ್ಟು. ಅಂದ್ರ ಅದಲ್ದನ ಎಷ್ಟೋ ಕಡೆ ಮದುವೆ ಆಗದೆ ಇರುವಂತ ಹೆಣ್ಮಕ್ಳು ಸಹಿತ ಮಾಡ್ತಾರ. ಆದ್ರ ಮದುವೆ ಆದ್ಮೇಲೆ ಮಾಡುವಂತ ಇದೇನು ಮಂಗಳಾಗೌರಿ ಪೂಜೆ ಮಾಡ್ತಾರ, ಅವರು ತಮ್ಮ ಅಂದ್ರ ಗಂಡಗ ಆಯುರ ಆರೋಗ್ಯಗಳೆಲ್ಲ ಬರಲಿ, ನಮ್ಮ ದಾಂಪತ್ಯ ಸುಖ ಜೀವನ ಆರಾಮಾಗಿರ್ಲಿ, ಮತ್ತ ಅದಲ್ದನ ಇದನ್ನ ಋತವನ್ನ ಆಚರಿಸಿದ್ರಿಂದ ಎಲ್ಲಾನು ಸಮೃದ್ಧಿ ಆಗ್ಲಿ, ಅಂದ್ರ ತಮ್ಮ ಜೀವನೂ ಸಮೃದ್ಧಿ, ತಮ್ಮ ಸಂಸಾರನೂ ಸಮೃದ್ಧಿ ಆಗ್ಲಿ. ಗಂಡನ ಎಲ್ಲಾನು ಒಂದ್ ವೇಳೆ ಇಬ್ರು ನೌಕರಿ ಮಾಡ್ತಿದ್ರಂದ್ರ, ಅಥವಾ ಇಬ್ರು ಬಿಸ್ನೆಸ್ ಮಾಡ್ತಿದ್ರಂದ್ರ, ಅಥವಾ ಗಂಡ ಅಷ್ಟೇ ಮಾಡ್ತಿದ್ರಂದ್ರ, ಅಥವಾ ಹೆಂಡತಿ ಅಷ್ಟೇ ಮಾಡ್ತಿದ್ರ, ಹಂಗೆಲ್ಲಾರಿಗೂ ಅಂದ್ರ ಅಭಿವೃದ್ಧಿ ಆಗ್ಲಿ ಅಂತ ಹೇಳಿ ಶ್ರೀ ಗೌರಿನ ಪಾರ್ವತಿಯನ್ನ ನೆನೆದು ಸರ್ವೇ ಸಾಮಾನ್ಯವಾಗಿ ನಮ್ಮ ಉತ್ತರ ಕರ್ನಾಟಕ ಕಡೆ ಈಗ ಮಂಗಳಾಗೌರಿ ಪೂಜೆ ಮಾಡೋ ಅಂತದ್ದು ಭಯಂಕರ ಕಡೆ ಅಂದ್ರ ರೂಢಿಯಲ್ಲದ. ಮದುವೆ ಆದ್ಮ್ಯಾಗ 5 ವರ್ಷ ಮಾಡಿಸ್ತಾರ. ಮದುವೆ ಹೊಸದಾಗಿ ಅಂತೂ 1ನೇ ವರ್ಷ ಅತ್ತಿ ಮನ್ಯಾಗ ಗಂಡನ ಮನ್ಯಾಗ ಒಂದೊಂದು ವಾರಗಳ ಅತಿ ವಿಜೃಂಭಣೆಯಿಂದ ಮಾಡ್ತಾರ. ಆಮೇಲೆ ಒಂದು 5 ವರ್ಷ ಮುಗಿಯೋ ತನಕನೂ ಎಷ್ಟೋ ಜನರು ಯಾರು ಮಾಡ್ತಿರ್ತಾರ ಅವ್ರ ಮನೆಗೆ ಪೂಜೆಗಂತ ಕರೀತಾರ. ಹೋಗಿ ಪದ್ಧತಿ ಪ್ರಕಾರ ದೇವಿ ಪೂಜೆ ಮಾಡಿ ಎಲ್ಲಾ ಮಾಡಿ ಒಪ್ಪತ್ತು ಉಪವಾಸ ಇಟ್ಟು ಎಲ್ಲ ಮಾಡಿ ಮಾಡ್ತಾರ. ಇನ್ನ ಈ ಮಂಗಳಾಗೌರಿ ಅಂದ್ರ ಈ ಮಂಗಳಾಗೌರಿ ಋತುದ ಕಥೆ ಒಳಗ ಕೆಲವೊಂದು ಕಥೆ ಪೌರಾಣಿಕದಾಗ ಬರೋ ಹಂಗನು ಅಂದ್ರ ಪಾರ್ವತಿ ಇದ್ದಾಕಿ ತನ್ನಲ್ಲಿರೋ ಕಪ್ಪು ಬಣ್ಣ ಹೋಗಿ ಆಕಿ ಬಿಳೆ ಬಣ್ಣ ಬರ್ತದಂತ. ಅಂದ್ರ ತಪಸ್ಸನ್ನ ಆಚರಿಸ್ತಾಳ, ಅದರಿಂದ ಆಕಿಗೆ ಗೌರವ ಬಣ್ಣ ಬರ್ತದ, ಅದಕ್ಕಾಗಿ ಆಕಿ ಗೌರಿ ಅಂತ ಅಂದು ಅಂತಂತ ಹೇಳಿ ಪುರಾಣದಾಗದ. ಇದ್ರ ಪೌರಾಣಿಕ ಹಿನ್ನೆಲೆ ಇರುವಂತ ಕಥೆ ನಿಮಗೆ ಹೇಳ್ಬೇಕಂತಂದ್ರ, ಒಂದಾನೊಂದ್ ಕಾಲದಾಗ ಜಯಪಾಲ ಅನ್ನುವಂತ ರಾಜ ಮಹಿಷ್ಮತಿ ಅನ್ನೋ ನಗರವನ್ನ ಆಳ್ತಿದ್ದ. ಆ ರಾಜ ತನ್ನ ಪ್ರಜೆಗಳನ್ನ ಬಹಳ ಚಂದ ನೋಡ್ಕೋತಿದ್ದ, ರಾಜ್ಯವನ್ನ ಬಹಳ ಚಂದ ಆಳ್ತಿದ್ದ. ಅವನ ಹೆಂಡತಿ ಸಹ ಆಕೆಯಿಂದಲೂ ಸಾಧ್ವಿ ಇದ್ಲು, ಮತ್ತ ಅತಿ ಸದ್ಗುಣ ಸಂಪನ್ನೇನು ಇದ್ಲು. ಅವ್ರ ದಾಂಪತ್ಯ ಅಗದಿ ಹಾಲು ಜೇನ್ ಅಂತಿತ್ತು. ಅದ್ರ ಜೊತೆಗೆ ಅವರಿಬ್ರು ದೈವಿ ಭಕ್ತರಿದ್ರು. ಯಾವಾಗ್ಲೂ ದೇವ್ರ ಪೂಜೆ ಪುನಸ್ಕಾರ ಮಾಡ್ಕೊಂಡು ಬಂದ ಅತಿಥಿಗಳಿಗೆ ಸಹಿತ ಸತ್ಕಾರ ಮಾಡೋದು ಎದ್ರಾಗೂ ಕಡಿಮೆ ಮಾಡ್ತಿರ್ಲಿಲ್ಲ. ಆದ್ರ ರಾಣಿಗೆ ಎಲ್ಲಾ ಐಶ್ವರ್ಯ ಸಂಪತ್ತು ಎಲ್ಲಾ ಅವ್ರಿಗಿದ್ರು ಸಹಿತ ಅವರಿಬ್ರಿಗೂ ಮಕ್ಕಳಿರ್ಲಿಲ್ಲ. ಆ ಒಂದು ನೋವು ಯಾವಾಗ್ಲೂ ಅವ್ರನ್ನ ಕಾಡ್ತಿತ್ತು. ಎಷ್ಟೋ ದಾನ ಧರ್ಮಗಳನ್ನ ಮಾಡಿದ್ರು, ಎಷ್ಟೋ ಸತಿಥಿ ಸತ್ಕಾರಗಳನ್ನು ಮಾಡಿದ್ರು, ಎಷ್ಟೋ ದೇವಸ್ಥಾನಗಳನ್ನು ಸ್ತುತಿಸುತ್ತಿದ್ರು, ಅಂದ್ರೂ ಸಹಿತ ಆಗಿರ್ಲಿಲ್ಲ. ಹಂಗಿರುವಾಗ ಒಂದ್ ದಿವ್ಸ ಏನಾತಂದ್ರ ಮಧ್ಯಾಹ್ನ ಹೊತ್ತನ್ಯಾಗ ಅವ್ರದೇನು ಒಂದು ನಗರ, ಅದ್ರೊಳಗ ಅವ್ರದೊಂದು ದೊಡ್ಡದೊಂದು ಅರಮನೆ ಅಂತ ಒಂದ್ ದೊಡ್ಡ ಮನೆ ಇತ್ತಲ್ಲ, ಅಲ್ಲಿ ಆ ಅರಮನೆ ಬಾಗಿಲಿಗೆ ಒಬ್ಬ ಮಧ್ಯಾಹ್ನ ಹೊತ್ತನ್ಯಾಗ ಒಬ್ಬ ಭಿಕ್ಷುಕ್ ಬಂದ. ಭವತಿ ಭಿಕ್ಷಾಂದೇಹಿ ಅಂದ.
ಆಯ್ತಂತ ಹೇಳಿ ಈಕಿ ರಾಣಿ, ಯಾಕಂದ್ರ ಅವ್ರ ಭಯಂಕರ ದಾನ ಧರ್ಮಗಳನ್ನಂತೂ ಮಾಡೇ ಮಾಡ್ತಿದ್ರಲ್ಲ, ರಾಣಿ ಒಳಗ್ ಹೋಗಿ ಅವನಿಗೆ ಏನಾದ್ರು ಹಾಕ್ಲಿಕ್ಕಂತ ಹೇಳಿ ಒಂದ್ ದವಸ ಧಾನ್ಯನೋ ಮುತ್ತು ರತ್ನ ಆಗಿನ ಟೈಮ್ನಾಗ ಒಂದು ಹರಿವಿ ಒಳಗ ಇದ್ರೊಳಗ ಹಾಕಿ ಕೊಡ್ತಿದ್ರಲ್ಲ, ಹಂಗ ತಗೊಂಡ್ ಹೊರಗ್ ಬರೋದಕ್ಕ ಅವ ಇರ್ಲಿಲ್ಲ. ಮತ್ತ ಮರನೇ ದಿವ್ಸ ಬಂದ ಭವತಿ ಭಿಕ್ಷಾದೇವಿ ಅಂದ. ಆಮೇಲೆ ಆಕಿ ತರ್ಲಿಕ್ಕಂತ ಒಳಗ್ ಹೋದ್ಲು, ಬಂದ್ ಹೊರಗ್ ನೋಡಿದ್ರಾಗ ಮತ್ತಿರ್ಲಿಲ್ಲ. ಅದನ್ನ ಆಕಿ ಗಂಡ ಬಂದ್ಮೇಲೆ ಗಂಡ ಹೇಳಿದ್ಲು, ಹಿಂಗ ಮತ್ತ ನಾ ಹಿಂಗ್ ತರೋ ಅಷ್ಟೊತ್ತಿಗೆ ಇರಂಗೇ ಇಲ್ಲ, ಏನ್ ಮಾಡ್ಬೇಕು ತಿಳಿವಲ್ತಾಗ್ಯದ ಅಂತ. ಅವಾಗ ಅವೇನಂದ, ಅವ್ ಬರೋ ಟೈಮಿಗೆನ ನೀನು ಅವ್ ಬರೋ ಟೈಮ್ ನಿನಗೆ ಗೊತ್ತದಲ್ಲ, ಅವಾಗ ಅಲ್ಲಿ ಹತ್ರ ಎಲ್ಲರೂ ಎಲ್ಲಾ ತಗೊಂಡ್ ನಿಂತಿರು, ಅವ್ ಬಂದ್ ಕೂಡ ಹಾಕ್ಬಿಡು ಅಂತಂದು. ಆಯ್ತು ಅಂತಂದು. ಹಂಗ ಮರನೇ ದಿವ್ಸ ಮಧ್ಯಾಹ್ನ ಅವ್ ಇನ್ನೂ ಭವತಿ ಭಿಕ್ಷಾನ್ ದೇಹಿ ಅಂತ ಪೂರ್ಣ ಅಂದಿರ್ಲಿಲ್ಲ, ಅಲ್ಲೇ ಬಾಗಲ್ ಸಂದೇಳ ಮೊದ್ಲನ ತಗೊಂಡ್ ನಿಂತಿದ್ಲು. ಹೋಗಿ ಅವ್ ಭಿಕ್ಷೆ ಹಾಕ್ಲಿಕ್ಕೆ ಹೋದ್ಲು. ಆವ ಮಕ್ಕಳಿಲ್ದ ಹತ್ರ ನಾನು ಭಿಕ್ಷೆ ಹಾಕ್ಸೊಳಂಗಿಲ್ಲ ಅಂದ. ಆಕಿ ಭಯಂಕರ ದಿಗಲಾತು, ನನಗ್ ಮಕ್ಳಿಲ್ಲ ಅನ್ನೋದು ಇವ್ ಹೆಂಗ್ ಗೊತ್ತಾತು, ಹಂಗಾರೆ ಇವ್ ಸಾಮಾನ್ಯ ಮನುಷ್ಯನಲ್ಲ, ಇವನ್ ದೈವಿ ಪುರುಷನ ಇರ್ಬೇಕು ಅಂತ ಹೇಳಿ, ಇವ ದೈವಿ ಪುರುಷ ಇರ್ಬೋದು ಅಂತ ಈಗ ಅನಿಸ್ತು. ಅದಕ್ಕೆ ಏನ್ ಮಾಡಂದ್ರ ಅದನ್ನ ಬಾಜು ಇಟ್ಟಾಕಿನ ಕೈ ಒಳಗಿಂದ ಪಟಕ್ನ ಅವನ್ ಕಾಲ್ ಹಿಡಿದು ನಮಸ್ಕಾರ ಮಾಡಿ ಕೇಳಿದ್ದು, ನೋಡಪ್ಪ ನನಗ್ ಇಲ್ಲದ್ ಯಾರಿಗೂ ನಿಮ್ಗೆ ಹೆಂಗ್ ಗೊತ್ತಾತು, ನೀ ಯಾರು ನಮಗ್ ಅರೇದಾವಿದ್ದಿ ನೀನು, ಅಂದ್ಮೇಲೆ ನೀ ದೊಡ್ಡ ಒಳ್ಳೆ ದೈವಿ ಪುರುಷನ ಇದ್ದಿ, ನೀನು ಭಯಂಕರ ವಿದ್ವತ್ತಿರಾಮ ಇದ್ದಿ, ಇಷ್ಟ ನಿಂಗೆ ತಿಳಿತದಂದ್ರ ನನಗ ಮಕ್ಕಳನ್ನ ಇಲ್ಲ, ನಾ ಏನ್ ಮಾಡ್ಬೇಕು ನಂಗೆ ತಿಳಿವಲ್ತಾಗ್ಯದ ಅಂತ ಅವಾಗ ಬೇಡ್ಕೊತಾಳಕಿ. ಆಗ ಆ ಏನು ಭಿಕ್ಷುಕನ ವೇಷದಾಗ ಬಂದಿರ್ತಾನ ಅವ ಖರೇನ ಶಿವ ಇರ್ತಾನ. ಆದ್ರ ಅವ ಆಕಿಗೆ ತೋರ್ಸ್ಕೊಳಾಗಿಲ್ಲ. ಅವೇನಂತಾನ, ನಾ ಹೇಳಿದ್ ಮಾಡ್ತೇನು ಅಂತ ಕೇಳ್ತಾನ. ಹ್ಞೂ ಅಂತಾಳ. ಅವಾಗ ಏನಂತಾನಂದ್ರ, ನೋಡು ಕಾಳರಾತ್ರಿ ಒಳಗ ನಿನ್ನ ಗಂಡಗ ಕುದುರೆ ಏರಿ ಇಲ್ಲೇ ಪಕ್ಕದ ಕಾಡಿಗೆ ಹೋಗ್ಲಿಕ್ಕೆ ಹೇಳು. ಅಲ್ಲೇ ಒಂದು ಮಾವಿನ ಮರ ಅದ, ಅದ್ರ ಹತ್ರ ಕುದುರೆ ಹೋಗಿ ನಿಂತೆ ಅಂದ್ರ ಅಲ್ಲೇನ್ ನಿಂದಿರ್ತದ ಕುದುರೆ, ಆ ಜಾಗದಾಗ ಅಲ್ಲೆಲ್ಲಾ ಹಡ್ಡಿ ತೆಗೆದ ಅಲ್ಲಿ ಒಳಗ ಗುಡಿ ಅದ, ಆ ಗುಡಿ ಉದ್ಧಾರ ಮಾಡಿ ಅಲ್ಲಿ ಪೂಜೆ ಮಾಡಂತ ಹೇಳು ನಿನ್ ಗಂಡಗ ಅಂತ ಹೇಳಿ ಅವ ಏನ್ ಭಿಕ್ಷುಕ ರೂಪಿಯಾದಂತ ಶಿವ ಇದ್ದ ಅವ ಹೇಳ್ದ. ಅವನ್ ಹೇಳ್ದಂಗನ ಅವ ರಾಜ ಇದ್ದ. ಅವ ಬಂದಾಕಿ ಗಂಡಗ್ ಹೇಳಿದ್ಮೇಲೆ ಅವ ಏನ್ ಮಾಡ್ದ, ಕಾಳ ರಾತ್ರಿ ಒಳಗ ಕುದುರೆ ಏರಿ ಹೊಂಟ ಕಾಡಿಗೆ ಹೋಗಿ ಅಲ್ಲಿ ನಿಂತು, ಕುದುರೆ ಎಲ್ಲಿ ನಿಂತು ಅನ್ನೋದನ್ನ ಗುರುತಿಟ್ಕೊಂಡು ಬಹಳ ಜನರು ಕರ್ಕೊಂಡು ಹೋಗಿ ಅಲ್ಲೆಲ್ಲ ಅಗಿಸಿ ನೋಡ್ದ. ಅಲ್ಲಿ ತಳಗ ಭವಾನಿ ಮಂದಿರ ಇತ್ತು. ಅದನ್ನೆಲ್ಲ ಉದ್ಧಾರ ಮಾಡಿ ಜೀರ್ಣೋದ್ಧಾರ ಮಾಡಿ ಆ ದೇವಿಯನ್ನ ಅತೀ ಭಕ್ತಿಯಿಂದ ಪೂಜಿಸಿದ. ಆಕಿ ದೇವಿ ಇದ್ದಾಕಿ ಅವಾಗ ಪ್ರತ್ಯಕ್ಷ ಆದ್ಲು. ನಿನಗೆ ಏನ್ ಬೇಕು ಕೇಳು ಅಂತಂದು. ಆ ದೇವಿಗೆ ಕೇಳ್ದವ, ನನಗ ಮಕ್ಕಳಿಲ್ಲ, ನನಗ ಮಕ್ಕಳನ್ನ ಕರುಣಿಸು ಅಂತ ಕೇಳ್ದ ಭವಾನಿಗೆ. ಆವಾಗ ಆಕೆಂದ್ಲು, ನೋಡು ಅಲ್ಪ ಕಾಲದಲ್ಲಿ ವಿಧವೆ ಆಗುವಂತ ಮಗಳು ಬೇಕೋ, ಅಲ್ಪಾಯುಷ್ಯಾದಂತ ಮಗ ಬೇಕು, ಇವೆರಡ ಸಾಧ್ಯದ, ನೀ ಕೇಳು ಅಂದು. ಆಗವ ಅಲ್ಪಾಯುಷ್ಯ ಇದ್ರು ಚಿಂತಿಲ್ಲ, ಮಗನ್ ಕೊಡು ಅಂತ. ಆಯ್ತು ಅಂತಂದು ತಥಾಸ್ತು ಅಂದು. ಮುಂದ ಸಂತೋಷದ ಮನಿಗ್ ಬಂದ. ಮನಿಗ್ ಬಂದ್ಮೇಲೆ ಒಂದ್ ವರ್ಷ ಹೋದ್ರಾಗನ ಅವಾಗ ಒಂದ್ ಗಂಡು ಮಗು ಹುಡಿತು. ಆಮೇಲೆ ಆ ಗಂಡು ಮಗುಗ ಶಿವಧರ್ಮ ಅಂತ ಹೆಸರಿಟ್ಟ ಅವಾಗ ಏನ್ ಮಾಡಿದ್ರ, ಅತಿ ಸಣ್ಣ ಇದ್ದಾಗ ಅವನ ಜೊತೆ ಆಟ ಆಡ್ಕೋತ ಮಾಡ್ಕೋತ ದಿನ ಹೆಂಗ್ ಹೋತು ಗೊತ್ತಾಗ್ಲಿಲ್ಲ. ಮುಂದ ಅವಾಗ 8 ವರ್ಷಕ್ಕೆ ಮುಂಜ್ವಿ ಮಾಡಿದ್ರು. ಮುಂಜ್ವಿ ಮಾಡಿದ್ಮ್ಯಾಗ ವೇದಾಧ್ಯಯನ ಎಲ್ಲಾ ಶಾಸ್ತ್ರಗಳನ್ನ ಎಲ್ಲಾನು ವಿದ್ಯಾಭ್ಯಾಸ ಮಾಡಿಸಿದ್ರು. ಎಲ್ಲಾ ಮಾಡಿದ ಮ್ಯಾಲ ಅವಾಗ ರಾಜಾಗ ಗೊತ್ತಿತ್ತಲ್ಲ ಹಿಂಗ್ ಭಾಳ ದಿವಸ ಇರಂಗಿಲ್ಲ ಅಂತ. ಅದು ಹೆಂಡತಿ ಮುಂದೆ ಹೋಗಿ ಹೇಳಿದ್ದ. ಅವ್ರಿಬ್ರಿಗೂ ಚಿಂತೆ ಆಕತ್ತು. ಅದು ಇವರಿಬ್ರು ಚಿಂತೆ ಮಾಡೋದನ್ನ ಇವ ಮಗ ಏನಿದ್ದಲ್ಲ ಶಿವಧರ್ಮ ಅವ ಅಗ್ರಿ ನೋಡ್ತಿರ್ತಿದ್ದ. ಅವಾಗ ಕೇಳ್ದ, ಯಾಕೇನ್ ಚಿಂತೆ ಮಾಡ್ತೀರಿ ನೀವು ಅಂತ. ಇಲ್ಲ ಮತ್ತ ನಿನಗ ಅಲ್ಪಾಯು ಅದಲ್ಲ, ಅದಕ್ಕೆ ಏನ್ ಮಾಡ್ಬೇಕಂತ ತಿಳಿವಾಗ್ಯದ, ಅದ್ರ ಸಲುವಾಗಿ ನಾವು ಚಿಂತೆ ಮಾಡ್ತಿರ್ತೀವಿ ಅಂತ. ನೀವೇನ್ ಹೆದರ್ಬೇಡ್ರಿ, ನನಗ ಎಲ್ಲಾ ವಿದ್ಯಾಭ್ಯಾಸ ಮಾಡೋದಾಗ್ಯದ, ಎಲ್ಲ ಆಗ್ಯದ. ನನಗ ಎಲ್ಲಾ ಗಂಗಾ ಸ್ನಾನ ಮಾಡಿ ಕಾಶಿ ವಿಶ್ವನಾಥನ ದರ್ಶನ ತಗೋಬೇಕಂತ ಬಹಳ ಇಚ್ಛಾ ಅದ ನನಗ, ಅದಕ್ಕೆ ನಾನು ಹೋಗಿ ಬರ್ತೇನಿ ಅಂತಂದ. ಆವಾಗ ಇವ್ರು ವಿಚಾರ ಮಾಡಿದ್ರು, ಒಬ್ಬನ ಹೆಂಗ್ ಕಳ್ಸೋದು ಅಂತ ಹೇಳಿ ಆಕೇನ ರಾಣಿ ಇದ್ಲು, ಅಕ್ಕಿಗೆ ಒಬ್ಬ ತಮ್ಮಿದ್ದ. ಅವನ ಜೋಡಿ ಮಾಡಿ ಸೋದರ ಅವನ್ನ ಇಬ್ರು ಕೋಶಿ ಕಳಿಸಿದ ಮ್ಯಾಲ ಅವ್ರೇನ್ ಮಾಡ್ರಂದ್ರ ಇಬ್ರು ಕಾಶಿ ಯಾತ್ರೆಗೆ ಹೊಂಟ್ರು. ಕಾಶಿ ಯಾತ್ರೆಗೆ ಹೋಗುವಾಗ ದಾರಿ ಒಳಗೆ ಏನಾತಂದ್ರ ಪ್ರತಿಷ್ಠಾಪುರ ಅನ್ನುವಂತ ಒಂದು ನಗರ ಇತ್ತು. ಅಲ್ಲಿ ಆ ಊರೊಳಗಿನ ದೊಡ್ಡದೊಂದು ಉದ್ಯಾನವನ ಇತ್ತು. ಅಲ್ಲಿ ಇಬ್ರು ವಿಶ್ರಾಂತಿ ಪಡ್ಕೊಲಿಕ್ಕಂತ ಸ್ವಲ್ಪ ಹೊತ್ತ ಹಂಗ ಅಲ್ಲೇ ಕೂತಿದ್ರು. ಆವಾಗ ಏನಾತಂದ್ರ ಅಲ್ಲೇ ನಾವು ವಿಶ್ರಾಂತಿ ತಗೊಲಿಕ್ ಕೂತಿದ್ರು. ಅಲ್ಲೇ ಒಬ್ಬಾಕಿ ಸುಶೀಲಾ ಅನ್ನುವಂತ ಹುಡುಗಿ ಅವನ ತಂದೆ ಜೋಡಿ ಅಲ್ಲಿ ಬಂದಿದ್ಲು.
ಆಕಿ ಗೌರಿಯ ಭಕ್ತಳು, ಅಂದ್ರೆ ಪಾರ್ವತಿ ದೇವಿಯ ಭಕ್ತಳಿದ್ರು. ಅಲ್ಲಿ ಗುಡಿ ಇತ್ತು, ಅಲ್ಲಿ ಗುಡಿಗೆ ಹೋಗಿ ಬರ್ಲಿಕ್ಕತ್ತಿದ್ಲು. ಅದ್ರೊಡಿ ತಂದೆನೂ ಇದ್ದ. ಆವಾಗ ತಂದೆ ಇವ್ರಿಬ್ರು ವಿಶ್ರಾಮ ಮಾಡೋದನ್ನ ನೋಡಿ, ಇವ ಹುಡುಗನ ನೋಡಿ ಅವಾಗ ಇವ ಇದ್ದಾವ ನನ್ನ ಮಗಳಿಗೆ ಯೋಗ್ಯವಾದ ವರ ಇದ್ದಾರಲ್ಲ ಅಂತ ಅನಿಸ್ತ ಅವಂಗ. ಆವಾಗ ಏನ್ ಮಾಡ್ದ ಅಂದ್ರ ಅವ್ರಿಬ್ರನ್ನು ಆದರ ಪೂರ್ವಕವಾಗಿ ತನ್ನ ಮನಿಗ್ ಕರ್ಕೊಂಡು ಬಂದ ಆ ಸೋದರ ಮಾವಗಂದ, ನಾನು ನನ್ನ ಮಗಳನ್ನ ಇವ್ ಕೊಟ್ಟು ಮದುವೆ ಮಾಡ್ಬೇಕಂತ ಮಾಡೀನಿ ಅಂತ ಹೇಳಿ ಅವನಿಗೆಲ್ಲಾ ತಿಳಿಸಿ ಹೇಳಿ ಅವನಿಂದ ಒಪ್ಪಿಗೆ ತಗೊಂಡ ಅವನಿಗೂ ತನ್ನ ಮಗಳಿಗೂ ಮತ್ತು ಆ ಶಿವಧರ್ಮನಿಗೂ ಮದುವೆ ಮಾಡಿದ. ಮದುವೆ ಮಾಡೋದಲ್ದನ ಅಲ್ಲಿ ತನ್ನ ಮನೆಯೊಳಗೆ ಇಟ್ಕೊಂಡ. ಮುಂದೇನಾತಂದ್ರ ಸ್ವಲ್ಪ ದಿವ್ಸ ಆದ್ಮ್ಯಾಗ ಅವ ಅಂದ್ರ ಶಿವಧರ್ಮ ಮತ್ತ ಅವನ ಸೋದರ ಮಾವ ನಾವು ಕಾಶಿ ಯಾತ್ರೆ ಪೂರ್ಣ ಮಾಡಿಲ್ಲ, ಮಾಡ್ಕೊಂಡ್ ಬರ್ತೀವಿ ಅಂತ ಹೋಗೋದು. ಹೋದ್ಮೇಲೆ ಈಕಿ ಸುಶೀಲಿಗೂ ಸಹಿತ ಅವಾಗ ಅವ ಹೇಳಿದ್ದ ಹಿಂಗಿಂಗ್ ಅಂತ, ಅಂದ್ರ ಅವಂಗ ಅಲ್ಪಾಯು ಇದ್ದದನ್ನ. ಆದ್ರ ಅವಾಗ ಆಕಿ ಹೇಳಿ ಪಾರ್ವತಿನ ಆರಾಧಿಸ್ತಿದ್ಲಲ್ಲ, ಆಕಿ ಅದನ್ನ ಚಿಂತೆ ಮಾಡ್ಕೊತಾನೆ ಯಾವಾಗ್ಲೂ ಪಾರ್ವತಿ ಮುಂದೆ ಬೇಡ್ಕೊತಿದ್ಲು. ಒಂದ್ ದಿವ್ಸ ಏನಾತಂದ್ರ ಈ ಮಂಗಳ ಗೌರಿ ಏನಿದ್ದಾಳ ಅಂದ್ರ ಪಾರ್ವತಿ ಏನಿದ್ದಾಳ ಆಕಿ ಕನಸ್ನ್ಯಾಗ ಬಂದ್ ಹೇಳಿದ್ದು, ನೋಡು ನೀನು ಒಂದು ಕಪ್ ಹಾವು ಬರ್ತದ, ಅದು ನಿನ್ನ ಗಂಡನ ಕೊಲ್ಲಿಕ್ಕಂತ ಬರ್ಲಿಕ್ಕತ್ತದ. ಅದನ್ನ ಏನ್ ಮಾಡಂದ್ರ ನೀ ಒಂದು ಮಡಿಕೆ ಒಳಗ ಆ ಹಾವು ಅದಕ್ಕೆ ಹಾವಿಗೆ ಹಾಲಿಗೆ ಕೊಟ್ಟು ಮಾಡಿ ಆ ಮಡಿಕೆ ಒಳಗ ಅದನ್ನ ಹೋಗುವಂಗ್ ಮಾಡಿ ಅದ್ರ ಬಾಯಿ ಮುಚ್ಚಿ ಕಟ್ಟು, ಮತ್ತ ಅದನ್ನ ನಿನ್ನ ತಾಯಿಗೆ ನೀ ಬಾಗಣ ಕೊಡು ಅಂತ ಹೇಳ್ದಂಗ ಆಕಿಗೆ ಸ್ವಪ್ನ ಬಿತ್ತು. ಆವಾಗ ಈಕಿ ಅದನ್ನ ಮುಂಜಾನೆ ಎದ್ದು ಕೂಡ್ಲೆ ತನ್ನ ತಾಯಿ ಮುಂದೆ ಹೇಳಿದ್ಲು. ಆಕೆಂದು ಆಯ್ತು ಹಂಗ ಮಾಡುವಂತಂದು. ಆವಾಗ ಅಲ್ಲಿ ಖರೇನ ಒಂದ್ 4 ದಿವ್ಸ ಆದ್ಮ್ಯಾಗ ಅಲ್ಲಿ ದೊಡ್ಡದೊಂದು ಕರಿ ಹಾವು ಬಂತು. ಅದನ್ನ ಏನ್ ಮಾಡಿದ್ಲಂದ್ರ ಒಂದು ಕಲಶವನ್ನ ಇಟ್ಕೊಂಡಿದ್ಲು, ಅದರ ಒಳಗ ಅದನ್ನ ಹಾವು ಹೋಗುವಂಗ ಮಾಡಿ ಅದ್ರ ಬಾಯಿ ಮುಚ್ಚಿ ಕಟ್ಟಿಬಿಟ್ಲು. ಏನ್ ಮಾಡಿದ್ಲಂದ್ರ ಕಲಶ ಒಳಗ ಅದರ ಹಾವನ್ನ ಹಾಕಿ ಅದನ್ನೆಲ್ಲಾ ಮಾಡಿ ಮ್ಯಾಲ ಕಟ್ಟಿದ್ಲಲ್ಲ, ಅದನ್ನ ತನ್ನ ತಾಯಿಗೆ ಬಾಗಣ ಕೊಟ್ಲು. ಮುಂದೇನಾತಂದ್ರ ಸ್ವಲ್ಪ ದಿವ್ಸ ಆದ್ಮ್ಯಾಗ ದೇವಿ ಕನಸಿನ ಹೇಳದ್ ಮಾಡ್ದಂಗ ಕಾಶಿ ಯಾತ್ರೆಯನ್ನೆಲ್ಲಾ ಮುಗಿಸ್ಕೊಂಡೆಲ್ಲಾ ಮಾಡ್ಕೊಂಡಿವ್ ಬಂದ. ಶಿವಧರ್ಮ ಬಂದ ಎಲ್ಲಾ ಮಾಡಿ ಸೋದರ ಮಾವನ ಜೊತೆಗೆ ಎಲ್ಲಾ ಮಾಡಿ ಬಂದ. ಆಮೇಲೆ ಏನಾತಂದ್ರ ಈ ಸುಶೀಲಾ ಇದ್ದಾಕಿ ಕೊಟ್ಟಿದ್ಲಲ್ಲ ಆಕಿ ತಾಯಿಗೆ ಬಾಗಣ, ಅದನ್ನ ಬಿಚ್ಚಿ ನೋಡಿದ್ಲಕಿ. ಬಂದ ಇವಳ ಕಾಶಿ ಯಾತ್ರೆ ಮುಗಿಸ್ಕೊಂಡು ಒಳ್ಳೆ ಆರಾಮ್ಸಿರ್ ಬಂದ ಮಾಡ್ದ ಅಂತ ಹೇಳಿ ನೋಡಿದ್ರ ಆತಂದ್ ಬಿಚ್ಚಿದ್ಲು. ಅದ್ರೊಳಗ ಅದ ಹಾವು ಹೋಗಿ ಬಂಗಾರ ಸರ ಆಗಿತ್ತು. ಅದ ಸರವನ್ನ ತೆಗದ ಆಕಿ ಏನ್ ಮಾಡಿದ್ಲಂದ್ರ ತನ್ನ ಮಗಳ ಕೊಳ್ಳಿಗೆ ಹಾಕಿದ್ಲು. ಇದರಿಂದ ಆ ಸುಶೀಲಾ ಏನು ಶ್ರಾವಣ ಮಾಸದಾಗ ಬರುವಂತ ಪ್ರತಿ ಮಂಗಳವಾರಗಳನ್ನ ಆಕಿ ಮಂಗಳ ಗೌರಿ ಪೂಜೆ ಮಾಡಿದ್ಲು. ಆ ರೀತಿಯಾಗಿ ಎಲ್ಲ ನಮ್ಮ ಈ ಸಂಸಾರದಾಗ ಜಗತ್ನ್ಯಾಗ ಎಲ್ಲರೂ ಸಹಿತ 5 ವರ್ಷ ತನಕ ಮಾಡಿದ್ಲಕಿ. ಹಂಗ ಎಲ್ಲಾರು ಇವತ್ತಿಗೂ ಎಲ್ಲಾರು ಹೆಣ್ಮಕ್ಳು 5 ವರ್ಷ ತನಕ ಮಂಗಳ ಗೌರಿ ಪೂಜೆಯನ್ನು ಮಾಡ್ತಾರ. ಮುಂದಿಷ್ಟೆಲ್ಲ ಆದ್ಮ್ಯಾಗ 5 ವರ್ಷ ಆದ್ಮ್ಯಾಗ ಅದ್ರದ್ದು ಉದ್ಯಾಪನ ಮಾಡಿದ್ರು, ಎಲ್ಲಾ ಮಾಡಿದ್ರು. ಮುಂದೆ ಎಲ್ಲಾ ಸುದ್ದಿ ಕಳಿಸಿದ್ರು ಎಲ್ಲೇ ಅವನವ್ವ ಅಪ್ಪಗ. ಅಲ್ಲಿಂದ ಮುಂದ ಏನ್ ಮಾಡಿದ್ರು ಅಂದ್ರೆ ಆ ಜಯಪಾಲ ಮತ್ತಾಕಿ ಅವನ ಹೆಂಡತಿ ರಾಣಿ ಇಬ್ರು ಬಂದು ಪ್ರೀತಿಯಿಂದ ಸೊಸೆಯನ್ನ ಬರಮಾಡಿಕೊಂಡು ತಾವು ತಮ್ಮ ನಗರಕ್ಕಿನ್ನ ಕರ್ಕೊಂಡ ಮಾಡಿ ಹೋದ್ರು. ಹಿಂಗ ಏನದ ಅಂದ್ರ ನೀವು ಮಹಾಗೌರಿ ಇದ್ದಂಕೇನ ಪಾರ್ವತಿ ದೇವಿ ಇದ್ದಾಳ ಆಕಿನ ನೆನೆಸ್ಕೊಂಡು ನೀವು ಮಂಗಳಾಗೌರಿಯನ್ನ ಶ್ರಾವಣ ಮಾಸದಾಗ ಮಂಗಳವಾರ ಬರುವಂತ ಎಲ್ಲಾ ಮಂಗಳವಾರವನ್ನ ಪೂಜಿಸಿ 5 ವರ್ಷ ತನಕ ಪೂಜೆ ಮಾಡಿದ್ರ ನಿಮಗ ಮುತ್ತೈದೆ ಭಾಗ್ಯ ದೊರಕ್ತದ. ಮತ್ತ ಯೋಗ್ಯನಾದ ಗಂಡ ಸಿಗತಾನ. ಜೊತೆಗೆ ಯೋಗ್ಯ ಅವನ ಆರೋಗ್ಯ, ನಿಮ್ಮ ಆರೋಗ್ಯ, ನಿಮ್ಮ ಸಂಸಾರ ಎಲ್ಲ ಸುಖಮಯವಾಗ್ತದ. ಅದಲ್ದೇನ ಮಕ್ಕಳ ಭಾಗ್ಯವನ್ನು ನಿಮಗ ದೇವಿ ಕರುಣಿಸ್ತಾಳ ಅನ್ನುವಂತ ನಂಬಿಕೆ ನಮ್ಮೆಲ್ಲರಲ್ಲದ. ಹಿಂಗಾಗಿ ಎಲ್ಲಾರು ಪೂಜೆ ಮಾಡ್ತಾರ. ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಕೊಡ್ರಿ, ಕಾಮೆಂಟ್ ಮಾಡ್ರಿ, ಶೇರ್ ಮಾಡ್ರಿ, ಮತ್ತು ಬೆಲ್ ಐಕಾನ್ ಒತ್ತೋದನ್ನ ಮರಿಬೇಡ್ರಿ.